ಸುಮಾ ಹೋಗಪ್ಪ. ಮಾವನ್ಗೊಂದು ಮುದ್ದೆ ಇಟ್ಟು ಮಾಡಿಬಿಡ್ತೀಯಾ? ಹಾಂ ಅಕ್ಕ, ನಾನು ಬೆಳಿಗ್ಗೆನೆ ಮಾಡ್ಕೊಡ್ಬೇಕಾಗಿತ್ತು ಮಾವನಿಗೆ. ಮಾವ ಚಿತ್ರಾನ್ನ ಸರಿ ತಿನ್ನಲೇ ಇಲ್ಲ. ಹೌದು, ರೈಸ್ ತುಂಬ ಉಡುಡಿಯಾಗಿತ್ತಲ್ಲ, ನಮಗೇನೆ ತಿನ್ನಕ್ಕಾಗ್ತಿರ್ಲಿಲ್ಲ. ಪಾಪ ಮಾವ ಯಾವ ಥರ ತಿಂತಾರೆ ಹೇಳು? ಮುದ್ದೆ ಮಾಡ್ಕೊಡ್ಬೇಕಾಗಿತ್ತು ನಾವು. ಹಾಂ ಅಕ್ಕ, ಪಾಪ ಮಾವನಿಗೆ ಡೈಲಿ ಮುದ್ದೆನೇ ಮಾಡ್ಕೊಡ್ಬೇಕು, ರೈಸ್ ತಿನ್ನಕ್ಕಾಗಲ್ಲ ಅವ್ರಿಗೆ. ಜನಗಳು ಮನೇಲಿ ಹಿಂಗೆ ತೊಟ್ಕೊಂಡು ಕಲ್ತ್ಕೊಂಡ್ಬಿಟ್ರೆ ಮನೆ ಉದ್ಧಾರ ಆಯ್ತದೆ. ಮಾವ ಯಾರು ಹಿಂಗೆ ಮಾತಾಡ್ತಾ ಇದ್ದಾರೆ? ಮಾವ ಯಾಕೆ ಮಾವ, ಏನಾಯ್ತು? ಏನಾಗಬೇಕು ಅಂತ ಏನ್ ನಮ್ಮ ಮನೆ ಹಾಳು ಮಾಡ್ಬೇಕು ಅಂತ ಮಾಡ್ಕೊಂಡು ಕೂತಿದ್ದೀರಾ ನೀವು? ಮಾವ ಏನ್ ಮಾತಾಡ್ತಾ ಇದ್ದೀರಾ ನೀವು? ನಾವೇನ್ ಮಾಡ್ದು? ಏನ್ ಮಾಡ್ಬೇಕು? ನಿಮ್ಗೆ ಮನೇಲಿ ಏನೇನು ನಡೀತದೆ ಎಲ್ಲ ತಗೊಂಡೋಗಿ ಕಂಡೋರ್ಗೆ ಹೇಳಿ ಅಂತ ಹೇಳಿದ ನಿಮ್ನ. ಮಾವ ನಾವೇನ್ ಮಾಡಿದೀವಿ? ಸುಮ್ಮನೆ ಏನೇನೋ ಮಾತಾಡ್ಬೇಡಿ ನೀವು. ಅದೇನ್ ಹೇಳ್ಬೇಕು ಅಂತಿದ್ರೆ ಡೈರೆಕ್ಟ್ ಆಗಿ ಹೇಳಿ. ಈ ತರ ಒಟ್ಟಾಗಿ ಮಾತಾಡೋ ನಮ್ಗೆ ಅರ್ಥ ಆಗಲ್ಲ. ನಾವ್ ಯಾರ ಮನೆ ಹತ್ರ ಹೋಗ್ತೀವಿ ಹೇಳಿ ಮಾತಾಡಕ್ಕೆ? ಮನೆ ಬಿಟ್ಟು ನಾವೆಲ್ಲೂ ಹೋಗಲ್ಲ. ಏನಿಂಗ್ ಮಾತಾಡ್ತಾ ಇದ್ದೀರಾ ಮಾವ ನೀವು? ಮಾತಾಡ್ತೀನಿ ನಮ್ಮ ಮಾತಲ್ಲಿ ಇರ್ತದವ ನಿಮ್ಗೆ? ಎಲ್ಲೂ ನಮ್ಮ ಮಾತಿರ್ತದು ಅಲ್ಲ. ಆ ಗೋವಿಂದ ಹೆಣ್ಣು ಬಾವಿಗೆ ಬಿದ್ದಿರೋ ವಿಷಯವ ನಮ್ಮ ಊರಲ್ಲಿ ನಮ್ಮ ಮನೆ ಜನ ಬಿಟ್ರೆ ಇನ್ ಯಾರಿಗಾರೆ ಗೊತ್ತಿತ್ತಾ? ಹೋಗ್ಬಿಟ್ಟು ಆ ಕಾಳಿಗೆ ಹೇಳಿದ್ರಲ್ಲ, ಇದರಿಂದ ಎಷ್ಟು ಅನಾಹುತಗಳು ನಡೆದವೆ ಅಂತ ಗೊತ್ತಾ? ಅಯ್ಯೋ ಮಾವ ಏನ್ ಹೇಳ್ತಾ ಇದ್ದೀರಾ? ನಾವೇನಿಕ್ ಹೋಗಿ ಹೇಳಿ? ನೀವ್ ಹಂಗಾರೆ ಹೇಳಿಲ್ವಾ ಹೇಳಿ ಮಾವ ಏನ್ ಮಾತಾಡ್ತಾ ಇದ್ದೀರಾ? ನಮ್ಮ ನಂಬಿಕೆ ಇಲ್ವಾ ನಿಮ್ಗೆ? ನಾವೇನಿಕ್ ಹೇಳಿ? ನಾವು ಏನಕ್ಕೆ ಹೇಳಿ? ನಾವ್ ಯಾವ ವಿಷಯನೂ ಹೇಳಲ್ಲ ಯಾರಿಗೂ. ನಾವು ಒಂದ್ಸಲ ಅನುಭವಿಸಿದೀವಿ ಸಾಕು. ನಮ್ಗೆ ನೆಕ್ಸ್ಟ್ ನಾವು ಚೆನ್ನಾಗಿರ್ಬೇಕು ಅಂತಾನೆ ಆಸೆ ಮಾಡೋದು ಮಾವ. ಯಾಕೆ ಮಾವ ಈ ತರ ಆಡ್ತೀರಾ? ಚೆನ್ನಾಗಿರ್ತೀರಿ ಹೊಸಿ ಚೆನ್ನಾಗಿರಕಿಲ್ಲ ಕಣ್ರವ ನೀವು. ನಿಮ್ ಬುದ್ಧಿಗಳು ತೋರಿಸ್ತಾ ಇದ್ದೀರಲ್ಲ, ನಿಮ್ಗೆಲ್ಲ ಹೇಳೋದು ಆ ಮುಂಡೆ ಹೊಡಿಬೇಕು ಕಿತ್ತೋಗಂಗೆ ಬಡ್ಡಿಗೆ ಬರ್ಲಿ ಮನೆಗೆ. ಆ ಬಡ್ಡಿಗೆ ಸರಿಯಾದ ಕೆಲಸ ಮಾಡ್ತೀನಿ ನಾನು. ಮಾವ ಅತ್ತೆ ಏನ್ ಮಾಡಿದ್ರು ಅಂತ ಹಿಂಗ್ ಮಾತಾಡ್ತಾ ಇದ್ದೀರಾ? ಇನ್ನೇನ್ ಮಾಡ್ಬೇಕು ಅವಳು? ಇನ್ನೇನ್ ಮಾಡ್ಬೇಕು ಅಂತ ನಾನು ಬೇಡ ನಾವು ಬೇರೆ ಮಾಡ್ಕೊಂಡು ಉಣ್ತೇವಿಲ್ಲ, ಹಂಗೆ ಉಣ್ಕೊಂಡಿರೋದ ಯಾವ ಸವಸನು ಬೇಡ ಕಡಿಮೆ ಅಂತ ನಾನು ಎಷ್ಟು ಹೇಳಿದ್ರು ಕೇಳ್ದಾನೆ. ಕುಣ್ಕೊಂಡು ನಿಂತ್ಕೊಂಡು ಇವತ್ತು ನೋಡಿ ನನ್ನ ಪರಿಸ್ಥಿತಿಯ ಆ ಮುಂಡೆ ಆ ಮದುವೆ ಆ ಕರ್ನಾರೆ ಅಲ್ಲಿ ಇಲ್ಲಿ ಅನ್ಕೊಂಡು ತಿನ್ಕೊಂಡು ನಂಗೆ ತಿರ್ಗ್ತಾ ಕುಂತವಳೆ. ಇಲ್ಲಿ ನನಗಂತೂ ತಿಟ್ಟು ಮಾಡ್ಕೊಡೋರು ಗೊತ್ತಿಲ್ಲ. ಮಾವ ಯಾಕೆ ಮಾವ ಯಾಕೆ ಹಿಂಗೆ ಅಂತೀರ? ನಾವು ಮಾಡ್ಕೊಟ್ಟಿಲ್ವಾ? ನೋಡಿ ಇವತ್ತು ತುಂಬ ಕೆಲಸ ಇತ್ತು, ಅದಕ್ಕೋಸ್ಕರ ಚಿತ್ರಾನ್ನ ಹಾಕೊಟ್ಟಿದ್ದು ಅಷ್ಟೇನೆ. ಚಿತ್ರಾನ್ನ ಹಾಕೊಟ್ಟಿದ್ರಿ ಕಣವ, ಏನು ಗುಳಿಗೆ ಬೇಯಿಸಿ ಮಡಗಿದ್ರಲ್ಲ ಉಣ್ಣಕ್ಕಾದದ್ದು ನನಗೆ. ಉಣ್ಣಕ್ಕಾದ ಹೇಳೋ ಗೊತ್ತಿಲ್ವಾ ಅಲ್ಲಿಲ್ಲ ಅಂತ ನನಗೆ ಎಷ್ಟು ಸತಿ ಹೇಳಿದನು. ನೀವೇನು ಬೇಕಾದ್ರೂ ಮಾಡ್ಕೊಂಡು ನನಗೊಂಚೂರು ಮುದ್ದೆ ಮಾಡ್ಕೊಟ್ಬಿಟ್ರವ ಅಂತ ನಾನು ಅಷ್ಟು ಮಟ್ಟಿಗೆ ಹೇಳಿದ್ರು ನೀವು ಮಾಡಿದ್ದೆ ಮಾಡ್ತೀನಿ ಅಂದ್ಕೊಂಡು ಮಾಡಿದ್ರೆ ಆಯಿತು ಬಿಡು, ಆಯಿತು ನಮ್ಮ ದಾರಿ ನಾವು ನೋಡ್ಕೊತೀವಿ ಬಿಡವ. ನಿಮ್ಗೆ ಯಾಕೆ ಯಾಕ್ರವ ತೊಂದರೆ? ಆ ಬಡ್ಡಿ ಬರಲಿ ಅವಳು ಇವತ್ತು ಅಂತ ಅವಳನ್ನ ಉಳ್ಗಾಲ ಮಾಡಿದ್ರೆ ನಾನು ಅವಳ ಕತೆ ಮುಗಿಸ್ತೀನಿ ಇವತ್ತು. ಆ ಬಡ್ಡಿಗೆ ಬಡ್ಕೊಂಡೆ ನಾನು. ಯಾವ ಸವಸನೂ ಬೇಡ, ಸವಸನೂ ಬೇಡ. ನಾವು ಬೇರೆ ಮಾಡ್ಕೊಂಡು ಉಣ್ಕೊಂಡು ಈಗ ಹೆಂಗೆ ಇರೋಕ್ಕಾಯ್ತು ಸುಮ್ಕಿರವ ಅಂದರೆ ನನ್ನ ಮಾತಾ ಕೇಳಲಿಲ್ಲ. ಇವತ್ತು ಇಟ್ಟು ಸೊಪ್ಪಿಲ್ದಾನೆ ಸಾಯೋ ಪರಿಸ್ಥಿತಿ ಬಂದದ್ದು ನನಗೆ. ಇದೇ ಹೊಣೆ ಬರಂದರು ಅಂತ ನನಗೆ. ಅವಳು ಮಾತ್ರ ಸುಮ್ಮನೆ ಬಿಡೋಕ್ಕಿಲ್ಲ. ಬಡ್ಡಿಗೆ ಬರಲಿ ಅವಳು. ನಿಮ್ನ ಯಾಕವ ಕೇಳನೆ ಅವಳಿಗೆ ಜ್ಞಾನ ಇರಬೇಕು. ನಾನು ಹೋಯ್ತವನಿ ಪರಿಗೆ ನನ್ನ ಗಂಡಂಗೆ ಏನಾರು ವ್ಯವಸ್ಥೆ ಮಾಡ್ಬಿಟ್ಟು ಹೋಗ್ಬೇಕು ಊಟಕ್ಕೆ ಅಂತ ಅವಳಿಗೆ ಜ್ಞಾನ ಬೇಕು. ಆ ಬಡ್ಡಿಗೆ ಅವಳು ತಿಂದ್ರೆ ಸಾಕಲ್ಲ. ಯಾರು ಉಣ್ಬೋದು, ಯಾರು ತಿನ್ಬೋದು, ಯಾರು ಸಾಯ್ಬೋದು. ಅವಳಿಗೆ ಯಾವುದು ಬೇಕಾಗಿಲ್ಲ. ಸಾಯ್ಲಿ ಅಂತ ಕಾಯ್ಕೊಂಡು ಕೂತವಳೆ. ಇನ್ನೂ ಸತ್ತಿಲ್ವಲ್ಲ ಅಂತ ಕಾಯ್ತಾ ಕೂತವಳಲ್ಲ ಅವಳು. ಬರ್ಲಿ ಅವಳು ಮನಗೆ ಬರ್ಲಿ. ಮಾವ ನೀವು ಬೇಜಾರು ಮಾಡ್ಕೋಬೇಡಿ. ನಾವೇನು ಅದನ್ನೇ ಮಾತಾಡ್ಕೋತಿದ್ದೆ ಇಷ್ಟೊತ್ತು. ನಮಗೆ ತಿನ್ನಕ್ಕಾಗಲಿಲ್ಲ ಮಾವ ಯಾವ ಥರ ತಿಂತಾರೆ ಅಂದ್ಬಿಟ್ಟು. ಮಾವ ಇವಾಗ ಬಿಸಿ ಮುದ್ದೆ ಮಾಡ್ಕೊಡ್ತೀವಿ ಬಿಡಿ ಮಾವ. ಆಡಕನವ ನೀವು ತೊಂದರೆ ತಗೋಬೇಡಿ. ನಾನು ಹೇಳೋದು ನಿಮ್ಗೆ ನನ್ನ ಮಗಳು ಏನು ಅನ್ಯಾಯ ಮಾಡಿದಳು, ಏನು ಮೋಸ ಮಾಡಿದಳು ಅವಳು ಕಂಡ್ರೆ ಹಾಕಿಲ್ವಲ್ಲ ನಿಮಗೆ. ಆಗ ನೋಡಿದ್ರೆ ಆಗ ಬರೀ ಸೋಬಿತ್ರ ಮದುವೆಗೆ 50,000 ರೂಪಾಯಿ ದುಡ್ಡು ಕೇಳಿದ್ಕೆ ಮನೇಲಿ ದುಡ್ಡು ಮಾಡಿಕೊಂಡು ಕೊಡ್ಲಿಲ್ಲ. ಕೊಡ್ದವ್ರು ಪರವಾಗಿಲ್ಲ. ಅದೇ ಒಂದು ನ್ಯಾಯ ತಗೊಂಡು ಮನೆಯೊಳಗೆ ಜಗಳ ತೆಗ್ದು ನಮ್ಮನ್ನ ಬೇರೆ ಕಳಿಸಿ ನಾವು ಎಷ್ಟೆಲ್ಲ ವನವಾಸ ಸುತ್ತಿದವು ಅಷ್ಟೆಲ್ಲ ಆಗದೆ. ಆದ್ರೆ ಆಲಿ ಅಯ್ಯೋ ನಮ್ಮ ಸೊಸೆರು ನಮ್ಮ ಮಕ್ಕಳಲ್ವ ಅಂತ ನಾವು ಸಂಸ್ಕೊಂಡು ನಾವು ಜೊತೆ ಬಂದು ಸೇರ್ಕೊಂಡ್ರೆ ನಿಮಗೆ ಯಾಕೆ ನಮ್ಮನೆ ಜನ ಅಂದ್ಬಿಟ್ಟಲ್ವಾ ಗೋವಿಂದನ ಮಗಳು ಬಾವಿ ಬಿದ್ದಿದ್ದು ಸೇವ ನಿಮ್ಮ ಕುಟೆ ಹೇಳಿದ್ದು. ನೀವು ಹೆಂಗ ಕಾಳಿ ಕುಟೆ ಹೇಳಿದ್ರೆ ಮನೆ ಹಾಳಿ ಕುಟೆ ಹೋಗಿ ಅವಳು ಕಂಪ್ಲೇಂಟ್ ಕೊಟ್ಟು ಎಷ್ಟೆಲ್ಲ ರಗಲೆ ಆಗದೆ ಅಂತ ನಿಮ್ಗೆ ಗೊತ್ತಾ? ಯಾಕೆ ಹೇಳ್ಬೇಕಾಗಿತ್ತು ಅಂತ ನೀವು? ಅವ ನಿಜ ಗೊತ್ತಿಲ್ಲದೆ ಏನು ಮಾತಾಡಬೇಡಿ ಮವ ಥರ. ನೋಡಿ ಮವ ಅವತ್ತು ನಾನು ಸುಮಾರು ಮಾತಾಡ್ತಾ ಕುಂತಿರ್ಬೇಕಾದ್ರೆ ನಾವು ಬೇಜಾರು ಮಾಡ್ಕೊಂಡು ಈ ಥರ ಮಗು ಹಿಂಗೆ ಬಾಗ್ ಬಿದ್ದುಬಿಟ್ಟಿದೆ ಅಂತೆ ಹಾಗೆ ಹೀಗೆ ಅನ್ಕೊಂಡು ನಾವಿಬ್ಬರು ಮಾತಾಡ್ಕೋತಾ ಇದ್ದೋ. ಅದನ್ನ ಕೇಳಿಸ್ಕೊಂಡಿದ್ದು ಅಷ್ಟೇ. ಕೇಳಿಸ್ಕೊಂಡು ಬಂದರು ಒಳಗಡೆ. ಏನು ಅಂತ ಕೇಳಿದ್ರು ನಾವೇನು ಹೇಳಿಲ್ಲ. ಏನೂ ಇಲ್ಲ ಅಂದಿದ್ದಕ್ಕೆ ನೀವು ಮಾತಾಡಿದ್ದೆಲ್ಲ ನಾನು ಇಷ್ಟೊತ್ತು ನಿಂತ್ಕೊಂಡು ಕೇಳಿಸ್ಕೊಂಡು ಹಾಗೆ ಹೀಗೆ ಅಂದ್ಬಿಟ್ಟು ಏನೇನೋ ಮಾತಾಡ್ಬಿಟ್ಟು ಹೋದ್ರು ಅವ್ರ ಪಾಡ್ಗೆ ಅಷ್ಟೇ. ಅದು ಬಿಟ್ಟು ನಾವೇನು ಹೇಳಕ್ ಹೋಗಿಲ್ಲ. ಅವ್ರಾಗ ಅವ್ರು ಕೇಳಿಸ್ಕೊಂಡಿದ್ದು. ಕೇಳಿಸ್ಕೊತಾಳೆ ಯಾಕತ್ರ ಸೇರಿಸ್ಬೇಕು ಮನೆ ತಕ್ಕ ಯಾಕೆ ಸೇರಿಸ್ಕೋಬೇಕು ಅಂತ ಬಡ್ಡೆವಾ? ಓ ಅವರೇ ಏನು ಇಟ್ಟು ಬತ್ತಿತ್ತು ಬಟ್ಟೆ ಬತ್ತಿತ್ತು ತಂದು ಕೊಡ್ತಿಲ್ಲ ನಿಮ್ಗೆ ಉಣ್ಣಕ್ ತಿನ್ನಕ್ಕೆ. ಯಾಕೆ ಸೇರಿಸ್ಕೋಬೇಕು ಅಂತೀವ್ರನ್ನ? ಅಯ್ಯೋ ಗೊತ್ತಾಯ್ತಲ್ಲ ಬಿಡಿ ಮಾವ. ಅಷ್ಟಕ್ಕೆಲ್ಲ ಯಾಕೆ ಹಿಂಗೆ ಆಡ್ತಾ ಇದ್ದೀರಾ? ಇಲ್ಲಕಾದ್ ಬಿಡು, ಇದು ಸರ್ ಬರಕಿಲ್ಲ. ಅವ್ವ ನೀವು ಮೊದಲೇ ಹಂಗಿದ್ರೆ ಹಂಗಿದ್ಬಿಡ್ರವ. ನಿಮ್ಮ ಸವಾಸ ಬೇಡ ನಮಗೆ. ಇದ್ಬಿಡಿ ಆ ಬಡ್ಡಿ ಬರಲಿ. ಆ ಬಡ್ಡಿ ತಿರ್ಗಕ್ಕೆ ಸರಿ ಆಯ್ತದೆ ಅಲ್ಲಿ ಇಲ್ಲಿ. ಇವನು ಇರೋ ಮುತ್ಕವನು ಏನಾರು ತಿಂದು ಸಾಯ್ಲಿ, ತಿಂದ ಸಾಯ್ಲಿ. ನಾನು ಉಣ್ಕೊಂಡಿದ್ರು ಸರಿ ಅಂತ ಅವಳು ಮನ್ಸು ಬಂದ್ಬಿಟ್ಟದೆ. ಇವನು ಯಾವತ್ತಿದ್ರು ಬಿದೋಗ ಮಾರ್ವೆ ಇವನು ಸಾತ್ರ ಸಾಯ್ಲಿ ಅನ್ಕೊಬಿಟ್ಟವಳೆ. ಆ ಬಡ್ಡಿಯ ಮೊದಲು ಕಾತ್ರ ಸಾಕ್ಬಿಟ್ಟು ಆಮೇಲೆ ನಾನು ಸಾಯೋದು ಸುಮ್ಮನೆ ಸತ್ತನ. ಆ ಬಡ್ಡಿ ಅವ್ಳು ತಿರ್ಗಕ್ಕೆ ಸಲುವಾಗಿ ನನ್ನ ಇಟ್ಟು ಸೊಪ್ಪಿಲ್ದ ಸಾಯಿಸ್ತಾವಳೆ. ಸುಮ್ಮನೆ ಬಿಡಕ್ಕಿಲ್ಲ ನಾನು. ಬರ್ತೀನಿ ಹೋಗ್ಬಿಟ್ಟು ಅವ್ರ ಮಗಳಿಗೆ ಒಪ್ಪಿಸ್ಬಿಟ್ಟು ನೋಡ್ಮಗ ನಾಳೆ ದಿವಸಕ್ಕೆ ಆ ಬಡ್ಡಿ ಕೊಲೆ ಆದ್ರೂ ಮಾತ್ರ ನೀನು ಅಳುಬೇಡ ನಮ್ಮ ಹೂವು ಸತ್ತೋದ್ಲು ಅಂತ ತಿಳ್ಕೊಬಿಡು ಇವತ್ತೇ. ಆ ಅವಳನ್ನಂತೂ ಉಳ್ಗಾಲ ಮಾಡ್ಕೊಡಕ್ಕಿಲ್ಲ ಅಂದ್ಬಿಟ್ಟು ಹೋಗಿ ಒಪ್ಪಿಸ್ಬಿಟ್ಟು ಬರ್ತೀನಿ. ಹೋಯ್ತೀನಿ ನನ್ನ ಮಗಳ ತಕ್ಕೆ ಹೇಳ್ಬಿಟ್ಟು ಬಂದ್ಬಿಟ್ಟು ಈ ಬಡ್ಡಿ ಅವನ್ನ ಕತ್ತರ್ಸ್ ಹಾಕ್ಬಿಡ್ತೀನಿ. ಮನೆಗೆ ಹೊತ್ತು ನಾನು ಮೆಟ್ರಕ್ಕೆ ಹಾಕ್ಬಿಡ್ತೀನಿ. ಮಾವ ನಾವು ಹೇಳಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾವು ಯಾವುದೇ ಕಾರಣಕ್ಕೂ ಕಾಳಂಟಿಗೆ ಏನು ಹೇಳಿಲ್ಲ. ನಾವು ಅವರೇ ಕೇಳಿಸ್ಕೊಂಡ್ರು ಅಂತ ಹೇಳಿದ್ರು ನೀವು ಅರ್ಥ ಮಾಡ್ಕೊಳ್ಳಲ್ವಲ್ಲ. ನಮ್ಮ ಮೇಲೆ ಅಷ್ಟು ನಂಬಿಕೆ ಇಲ್ವ ನಿಮಗೆ? ಕೂತ್ಕೊತೀನಿ. ನಮ್ಕ ಕೂತ್ಕೊಂಡಿರೋದಕ್ಕೆ ನಮ್ಮ ಪರಿಸ್ಥಿತಿ ಹಿಂಗಾಗಿರೋದು. ಓದ್ಕೋದಕ್ಕೆ ಸಾಯ ಮುತ್ಕೊಂಡೆ ಒಂದಿಷ್ಟು ಕತ್ತಿಗೆ ಇಟ್ಟು ಮಾಡ್ಕೊಡೋದು ಅನ್ನೋದು ಯಾರಿಲ್ಲ ನಿಮಗೆ. ನಿಮ್ಗೆ ಏನು ಬೇಕು ಅದನ್ನ ನೀವು ಮಾಡ್ಕೊಬಿಡಿ.
ನಾನು ನೋಡ್ಕೊಂಡು ಸಾಯ್ತೀನಿ ಊಟನೂ ಇಲ್ದಂಗೆ ಆ ಬಡ್ಡಿ ತಿರ್ಕೊಂಡು ನಿಂತ್ಕೊಳ್ಳಿ ಅಲ್ಲಿಗೆ ಇಲ್ಲಿಗೆ ಅಂದ್ಬಿಟ್ಟು. ಅವ ಆಯ್ತು ಸುಮ್ಮನಿರಿ ಮವ. ನೋಡಿ ನಾವು ಟೈಮ್ ಮಾಡ್ಕೊಡ್ತೀವಿ, ಇನ್ಮೇಲೆ ಮುದ್ದೆನೇ ಮಾಡ್ಕೊಡ್ತೀವಿ. ಸುಮ್ಮನೆ ಮನೇಲಿ ಇಲ್ದೋದೆಲ್ಲ ಕ್ರಿಯೇಟ್ ಮಾಡಬೇಡಿ ಮವ. ಯಾವ ಕ್ರಿಯೇಟ್ ಮಾಡೋದು ಬೇಡ, ಏನು ಬೇಡ. ನಿಮ್ಮ ಪಾರ ನೀವು ಇರಲ್ಲ ಮೊದಲೇ ಹಂಗಿದ್ರಿ ಹಂಗೆ. ನಿಮ್ಗೆ ಏನು ಬೇಕು ಚಿತ್ರಾನ್ನೋ ಬಾತು ಅನ್ಬೋ ಮಾಡ್ಕೊಂಡು ಉಣ್ಕೊಂಡಿರಿ. ಸಾಯ ಮುತ್ಕ ನಾನು ಯಾಕೆ ಸಾಯನೇ ಸಾಯ್ಲಿ ಅಂತ ಮನೆ ಜನ ಎಲ್ಲ ಕಾಯ್ಕೊಂಡು ಕೂತವ್ರೆ ನಂಗೆ ಚೆನ್ನಾಗಿ ಗೊತ್ತು. ಅಲ್ಲ ಒಂದಿಷ್ಟು ಕಾತ ಇಟ್ಟು ಮಾಡ್ಕೊಡಕ್ಕೆ ನಿಮ್ಗೆ ಸಂಟು ಬಂದ್ಬಿಟ್ಟದೆ ಅಂದಮೇಲೆ ಯಾಕೆ ಬೇಕು? ಬೇಡವೇ ಬೇಡ. ನಿಮ್ಮ ಪಡ್ ನಿಮಗೆ ನಮ್ಮ ಪಡ್ ನಮಗೆ ಮಾತ್ರ ಒಂದು ಹೇಳ್ತೀನಿ ಕೇಳ್ಕೊ. ನೀವು ಮಕ್ಳೆತ್ತಿದ್ದೀರಿ ತೊಟ್ಲು ತಟ್ಟ ಕಮ್ಮಿ ಮಾಡ್ಕೊಳ್ಳಿ ನೀವು. ಮಾವ ಏನು ಮಾತು ಅಂತ ಆಡ್ತೀರಾ ನೀವು? ಹೇಳ್ತಾ ಇದ್ದೀನಿ ತಾನೇ, ನಾವಿಬ್ರು ಮಾತಾಡ್ತಾ ಕುಂತಿದ್ದೋ. ಆ ಟೈಮ್ಗೆ ಆ ಕಾಲಂಟಿ ಬಾಕ್ಸ್ ಹತ್ರ ನಿಂತ್ಕೊಂಡು ಕೇಳಿಸ್ಕೊಂಡಿದ್ದಾರೆ. ಇಷ್ಟೇ ನಡೆದಿರೋದು. ಅಷ್ಟು ಬಿಟ್ಟು ನಾವೇನು ಹೇಳಿಲ್ಲ. ನಮ್ಗೆ ಏನಕ್ಕೆ ನಮ್ಗೆ ಇನ್ನೊಬ್ರು ಸುದ್ದಿ ಕಟ್ಕೊಂಡು ನಮ್ಗೆ ಏನಕ್ಕೆ ಹೇಳಿ? ನಾವು ಆ ಥರ ಎಲ್ಲ ಬುದ್ಧಿ ಕಲ್ತಿದ್ದ ಮೊದಲು ಹೇಳ್ತು ಒಪ್ಕೋತೀವಿ. ಆದರೆ ಇವಾಗ ನಾವು ತುಂಬ ಬದಲಾಗಿದ್ದೀವಿ. ಎಷ್ಟು ಹೇಳಿದ್ರು ಕೇಳೋದೇ ಇಲ್ವಲ್ಲ ನೀವು? ಕೇಳಬೇಕು. ನೀವು ಹೇಳ್ದಂಗೆಲ್ಲ ಕೇಳಬೇಕು ಕಣ್ರವ. ಕೇಳಿಲ್ಲ ಅಂತದ ಮತ್ತೆ ನೀವು ಹೇಳ್ದಾನೆ ಅಮ್ಮನಿಗೆ ಗೊತ್ತಾಗ್ಬಿಡ್ತು. ಹೋಗಿ ಕಂಪ್ಲೇಂಟ್ ಕೊಟ್ಟು ಎಷ್ಟೆಲ್ಲ ರಂಪ ಹಿಡಿದೋಗೋದು ಅಂತ ಗೊತ್ತಾ? ಅವ್ವ ನಮ್ಮನೆ ಜನ ಅಂತ ನಿಮ್ಮ ಮುಂದ್ಗಡೆ ನಾವು ಮಾತಾಡಿದ್ವಲ್ಲ, ನಮ್ಗೆ ಯಾಕೆ ತಕ ಹೊಡ್ಕೋಬೇಕು? ಅವ ನಾವು ಹೇಳಿಲ್ಲ ಅಂತ ಹೇಳ್ತಾ ಇದೀವಿ. ಇದ್ರ ಮೇಲೆ ನೀವು ನಂಬಲಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಇದ್ರ ಮೇಲೆ ನಿಮ್ಮ ಇಷ್ಟ. ಅಷ್ಟೊಂದು ಮತ್ತೆ ನನಗೆ ಗೊತ್ತಿಲ್ವಲ್ಲ ನಿಮ್ಮ ಬುದ್ಧಿಗಳು ಎಂತೇವು ಅಂತ ನನಗೂ ಚೆನ್ನಾಗಿ ಗೊತ್ತು. ನಿಮಗೂ ಆರೆ ಕಷ್ಟ ಬಂದ್ಬಿಟ್ಟಿತ್ತು, ಸಂಕಟ ಬಂದ್ಬಿಟ್ಟಿತ್ತು. ಏನು ಕಡ್ದು ಕಟ್ಟೆ ಹಾಕ್ತಿದ್ದೀರಲ್ಲ, ಏನು ಓದಿಯಾ ಕೂಲಿ ಕಳಿಸ್ತೀವಿ, ಹೊಲ್ತ ಕಳಿಸ್ತೀವಿ ಕೆಲಸ ಮಾಡೋಕ್ಕೆ. ನಾವು ಓಲಿ ನನ್ನ ಮಗಳು ಮದುವೆ ತಾವಿಂದ ಇಲ್ಲಿಗಟ್ಟು ಒಂದು ದಿವಸ ನೆಮ್ಮದಿಗಿಲ್ಲ, ಮನೆ ಒಳಗಿಲ್ಲ. ಅಯ್ಯೋ ನಮ್ಮ ಮಕ್ಳಿಗೆ ಆಗೋದು ಬೇಡ, ನಮ್ಮ ಸೊಸೆ ಚೆನ್ನಾಗಿರಲಿ ಅಂದ್ಬಿಟ್ಟು ನಾವು 12-20 ಅದ ಮಾಡ್ಕೊಬಂದು ಮುಂದೆ ಕೊಡ್ತೀವಲ್ಲ. ಅದಕ್ಕೆ ನಿಮಗೆ ಆಡ್ತಿರೋದು. ನಾವು ಹೊಲ್ತಾಗಿಲ್ತ ಕಳಿಸಿರೋ ಆಗ ಸರಿಯಾಗಿರೋದು. ಅವ ಪ್ಲೀಸ್ ಮಾವ, ದಯವಿಟ್ಟು ಜಗಳ ಅಂತೂ ಆಡಕ್ಕೆ ಬರಬೇಡಿ ನೀವು ನನ್ನ ಜೊತೆ. ನಮ್ಗೆ ಇಷ್ಟ ಇಲ್ಲ ಮಾವ. ನಾವು ಚೆನ್ನಾಗಿರ್ಬೇಕು ಅಂತ ಇಷ್ಟಪಡ್ತೀವಿ. ನೀವೇ ಹಿಂಗೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತೀರಲ್ಲ. ಮಾಡೋ ಕೆಲಸ ಇಲ್ಲ ನನಗೆ. ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತೀನಿ ಹೆಂಗಂತ ಇದೆಯಾ ನೋಡು. ಇರಲಿ ಈಗೇನು ಮಾತು. ನನ್ನ ಮಗಳ ಮನೆಗೆ ಓಡ್ ಬರ್ತೀನಿ, ಒಪ್ಪಿಸ್ಬಿಟ್ಟು ಬರ್ತೀನಿ. ಆ ಬಡ್ಡಿಯಾ ಇಲ್ಲ ಇರಬೇಕು, ಇಲ್ಲ ಹೋಗಿ ಒಳಗೆ ಬಿಡ್ಬೇಕು, ಹಂಗೆ ಮಾಡ್ತೀನಿ. ಆ ಬಡ್ಡಿಯ ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ. ಅವಳು ಎಂಗೇಜ್ಮೆಂಟು ಮದುವೆ ಅದು ಇದು ಅಂದ್ಕೊಂಡು ತಿಂಗಳಿಂದ ಒಂದು ದಿವಸ ಮರೆತಾವಿಲ್ಲ. ಯಾರಿಗೆ ಹೇಳ್ಬಿಟ್ಟು ಹೋಗಿದ್ದಾಳೆ ನಂಗೆ ಇಟ್ಟು ಮಾಡಿಕಕ್ಕೆ ಕೇಳ್ತೀನಿ, ಒಪ್ಪಿಸ್ತೀನಿ ಅವಳ ಮಗಳಿಗೆ. ಓಡ್ಬತ್ತೀನಿ ತಾಡು. ನಿಮ್ಮಿಷ್ಟ ಮಾವ. ನಾವು ಎಷ್ಟು ಹೇಳಿದ್ರು ನೀವು ಕೇಳೋ ಪರಿಸ್ಥಿತಿ ಇಲ್ಲ. ಏನಾದರೂ ಮಾಡ್ಕೊಳ್ಳಿ. ಮಾಡ್ತೀನಿ ಓಡ್ಬತ್ತೀನಿ ನನ್ನ ಮಗಳ ತಕ್ಕೆ. ಏನಕ್ಕ ಏನಿದು ಮಾವ ಈ ಥರ ಕಿರಿಕಿರಿ ಮಾಡ್ತಾರೆ? ಅಲ್ಲ ಕಣೆ, ಇದೇ ನಾವು ಏನು ತಪ್ಪು ಮಾಡ್ದ ಹೋದ್ರು ಶಿಕ್ಷೆ ಅನ್ಭವಿಸ್ಬೇಕು ಅಂತ ಇದೇ ಮನೆ ಬರ ಅಂತಾರೆ ನಮಗೆ. ಹೌದು ಅಕ್ಕ, ತುಂಬ ಬೇಜಾರಾಯಿತು. ಮಾವ ಯಾವ ಥರ ಮಾತಾಡಿದ್ರು ನೋಡಿ ಅಕ್ಕ. ಮನೆ ಕೆಲಸ ಇತ್ತು ಅಂದ್ಬಿಟ್ಟಲ್ವ ನಾವು ಇವತ್ತು ಚಿತ್ರಾನ್ನ ಮಾಡಿದ್ದು. ನಾವೇ ಹೇಳ್ಕೊತಿರ್ಲಿಲ್ವ, ಹೊಟ್ಟೆ ಹುರ್ಕೋತಿರ್ಲಿಲ್ವಾ? ಮಾವನಿಗೆ ಮುದ್ದೆ ಮಾಡ್ಕೊಡ್ಬೇಕು ಅಂದ್ಬಿಟ್ಟು ಎಷ್ಟು ಹೇಳಿದ್ರು ಅರ್ಥನೇ ಮಾಡ್ಕೊಳ್ಳಲ್ಲ. ಅತ್ತೆ ಬತ್ತೆ ಏನಂತಾರೋ ಏನೋ ಅಂತ ಭಯ ಆಗ್ತಿದ್ಯಾಕ? ಯಾಕೆ ಭಯ ಪಡ್ತೀಯಾ? ಅತ್ತೆಗೆ ಹೇಳೋಣ ಬಿಡು. ಇದೊಳ್ಳೆ ತಲೆನೋವು ಆಯ್ತಕ್ಕ. ಅಲ್ಲ ನಾವು ಏನು ತಪ್ಪು ಮಾಡಲಿಲ್ಲ ಅಂದ್ರೂ ಶಿಕ್ಷೆ ಅನ್ಭವಿಸ್ಬೇಕು ಅಂದಾಗ ಯಾವ ಥರ ಆಗುತ್ತೆ ಹೇಳು? ತುಂಬ ಬೇಜಾರಾಗುತ್ತಕ್ಕ. ನಮ್ಮನ್ನ ಯಾರು ಅರ್ಥನೇ ಮಾಡ್ಕೊಳ್ಳಲ್ವಲ್ಲಕ್ಕ. ನಾವು ಎಷ್ಟೇ ಒಳ್ಳೆಯವರಾಗಿದ್ರು ಅಷ್ಟೇ. ಏನು ಮಾವ ಈ ಥರ ಮಾತಾಡ್ಬಿಟ್ರು? ನಿಜಕ್ಕೂ ತುಂಬ ಬೇಜಾರಾಯ್ತು ಅಕ್ಕ. ಯಾಕೆ ಬೇಜಾರು ಮಾಡ್ಕೋತೀಯ? ಅತ್ತೆ ಬರಲಿ ಬಿಡು, ಇರೋ ವಿಷಯನ ಹೇಳೋಕ್ಕಾಗುತ್ತೆ. ಸರಿ ಅಕ್ಕ, ಆಯಿತು. ಇನ್ನೇನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ನೋಡಿ, ನಾನು ನನ್ನ ತಂಗಿನ ಹೊತ್ತು ಮಾತಾಡ್ತಾ ಕುಂತಿದ್ದು. ಅಷ್ಟೊತ್ತಿಗೆ ಅದೇ ಗೋವಿಂದ ಪಾಪು ನೀರೊಳಗಡೆ ಬಿದ್ದೋಗಿತ್ತಲ್ಲ ಬಾವಿ ಒಳಗಡೆ, ಆ ವಿಷಯನ ನನ್ನ ತಂಗಿ ನಾನು ಕುತ್ಕೊಂಡು ಮಾತಾಡ್ತಿದ್ದು. ಅಷ್ಟೊತ್ತಿಗೆ ಕಾಳಂಟಿ ಕೇಳಿಸ್ಕೊಬಿಟ್ಲು, ಮನೆ ಹಾಳಿ ಕೇಳಿಸ್ಕೊಬಿಟ್ಟು ಅವಳು ಇವಾಗ ನಾವೇ ಹೇಳಿದ್ದೀವಿ ಅಂತ ಹೇಳ್ತಾ ಇದ್ದಾಳಂತೆ. ಅವಳನ್ನಂತೂ ಸುಮ್ಮನೆ ಬಿಡಲ್ಲ ನಾವು. ಅವಳಿಗೆ ಸರಿಯಾದ ಕೆಲಸ ಮಾಡ್ತೀವಿ. ಏನು ಮಾಡ್ತೀರಾ? ಏನು ನಮ್ಮ ನೆಮ್ಮದಿಗೆ ಇರೋಕ್ಕೆ ಬಿಡಲ್ಲ. ಆಗ್ಲಾದ್ರೂ ನಮ್ಮ ಅತ್ತೆ ಮಾವನಿಂದ ದೂರ ಆಗಿದ್ದು. ಇವಾಗ ಒಟ್ಟಿಗೆ ಚೆನ್ನಾಗಿದ್ದೀವಿ. ಜನ ಸಹಿಸೋದೇ ಇಲ್ಲ ಚೆನ್ನಾಗಿರೋರನ್ನ. ಇವಾಗ ನಾವು ಹೇಳಿದ್ದೀವಿ ಅಂತ ಮಾವ ತಪ್ಪು ತಿಳ್ಕೊಂಡಿದ್ದಾರೆ ನಮ್ಮ ಬಗ್ಗೆ. ನಾವು ಏನು ಮಾಡೋದು ಹೇಳಿ? ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರಲಾ? ನಮಸ್ಕಾರ.